ನಾಚಿಕೆ ಶೂನ್ಯಲ್ಲಿ ಶಾಂತಿ ಏನಮ್ಮ ರೋಹಿಣಿ ಎಷ್ಟೊತ್ತು ಮಾಡ್ತೀಯಾ, ಬೇಗ ಬಾ ಅಂತ ರೋಹಿಣಿನ ಕರಿತಾ ಇರ್ತಾಳೆ. ಈ ಕಡೆ ರೂಮಲ್ಲಿರೋ ರೋಹಿಣಿ ಬೈದಿಂದ ಏನು ಮಾಡಬೇಕು ಅಂತ ಗೊತ್ತಾಗದೆ, ನಾನು ಬಾಯಿ ಬಿಟ್ಟರೆ ತಾನೇ ಸತ್ಯ ಹೊರಗೆ ಬರೋದು, ಏನೇ ಆದರೂ ಪರವಾಗಿಲ್ಲ, ಇವತ್ತು ನಾನು ಬಾಯಿ ಬಿಡೋದೇ ಬೇಡ ಅಂತ ಅಲ್ಲೇ ಇರೋ ಹತ್ತಿನ ತನ್ನ ಬಾಯಲ್ಲಿ ಇಟ್ಕೊಂಡು ತನ್ನ ಬ್ಯಾಗ್ ತೊಗೊಂಡು ಹಾಲಿಗೆ ಬರ್ತಾಳೆ ರೋಹಿಣಿ. ಆಗ ಶಾಂತಿ, ಬಾರಮ್ಮ ನೋಡಿಲ್ಲಿ ನಿಮ್ಮೂರಿನಿಂದ ಬಂದಿದ್ದಾರೆ, ಮಾತಾಡ್ಸಿ ಇವ್ರನ್ನ ಅಂತ ಹೇಳಿದಾಗ ರೋಹಿಣಿ ಸನ್ನೆ ಮಾಡ್ತಾ ಇರ್ತಾಳೆ. ಆಗ ರಂಗನಾಥ್ ಅವರು, ಯಾಕಮ್ಮ ಸನ್ನೆ ಮಾಡ್ತಿದ್ಯಾ, ಏನಾಯ್ತು, ಎಲ್ಲಾದರೂ ಬಿದ್ಯಾ ಅಂತ ಕೇಳಿದಾಗ ರೋಹಿಣಿ ಮತ್ತೆ ಕೈ ಬಾಯಿ ಸನ್ನೆ ಮಾಡ್ತಾ ಇರ್ತಾಳೆ. ಆಗ ಶಾಂತಿ, ಯಾಕೆ ಏನಾಯ್ತು, ಒಸಡಿ ಎಲ್ಲ ಊದ್ಕೊಂಡ್ಬಿಟ್ಟಿದೆ ಅಲ್ಲ, ಹಲ್ಲು ನೋವಾ ಅಂತ ಕೇಳಿದಾಗ ಹ್ಞೂ ಅತ್ತೆ ಅಂತ ಹೇಳಿ ನಿಧಾನವಾಗಿ ಹೇಳ್ತಾ ಇರ್ತಾಳೆ. ಆಗ ಶಾಂತಿ, ಅದೆಲ್ಲ ಹೋಗ್ಲಿ, ನಿಮ್ಮೂರಿಂದ ಬಂದಿದ್ದಾರೆ, ಅವ್ರನ್ನ ಮಾತಾಡ್ಸು ಅಂತ ಹೇಳಿದಾಗ ಮಲೇಷ್ಯಾ ದಂಪತಿ, ಏನಮ್ಮ ನಿಮ್ಮ ತಂದೆ ಎಲ್ಲಿರೋದು, ಅವ್ರು ಏನು ಬಿಸ್ನೆಸ್ ಮಾಡ್ತಾ ಇದ್ದಾರೆ ಅಂತ ಕೇಳ್ತಾಳೆ. ಆಗ ರೋಹಿಣಿಗೆ ಭಯ ಆಗುತ್ತೆ. ಆಗ ರೋಹಿಣಿ ಮತ್ತೆ ಆ್ಯಕ್ಟ್ ಮಾಡೋಕ್ಕೆ ಶುರು ಮಾಡ್ತಾಳೆ. ಹಲ್ಲು ನೋವು ಅಂತ ಹೇಳಿ ಸನ್ನೆ ಮಾಡ್ತಾ ಇರ್ತಾಳೆ. ಆಗ ರಂಗನಾಥ್ ಅವರು, ಹೋಗ್ಲಿ ಬಿಡಿ ಶಾಂತಿ, ಆ ಮಗುಗೆ ತುಂಬ ಹಲ್ಲು ನೋವು ಅಂತ ಅನ್ಸುತ್ತೆ, ಹಾಸ್ಪಿಟ್ಲಿಗೆ ಹೋಗಿ ಬರಲಿ ಬಿಡು ಅಂತ ಹೇಳಿದಾಗ ರೋಹಿಣಿ ಅವ್ರಿಗೆ ನಮಸ್ಕಾರ ಮಾಡಿ ಅಲ್ಲಿಂದ ಹೊರಡ್ತಾ ಇರ್ತಾಳೆ. ಆಗ ರಂಗನಾಥ್ ಅವರು, ಇರಮ್ಮ, ನಿನಗೆ ತುಂಬ ಹಲ್ಲು ನೋವ್ತಾ ಇದೆ, ಯಾರನ್ನಾದ್ರೂ ಜೊತೆ ಕರ್ಕೊಂಡು ಹೋಗು ಅಂತ ಹೇಳಿದಾಗ ಶ್ರುತಿ, ಇರಿ ರೋಹಿಣಿ ನಾನು ಬರ್ತೀನಿ ಅಂತ ಹೇಳಿದಾಗ ಪರವಾಗಿಲ್ಲ, ನಾನು ಒಬ್ಬಳೇ ಹೋಗಿ ಬರ್ತೀನಿ ಅಂತ ಹೇಳಿ ರೋಹಿಣಿ ಸನ್ನೆ ಮಾಡ್ತಾ ಇರ್ತಾಳೆ. ಆಗ ಶ್ರುತಿ, ಏನು ರೋಹಿಣಿ ಅವರೇ, ನಿಮ್ಗೆ ಮಾತಾಡೋಕ್ಕೂ ಕಷ್ಟ ಆಗ್ತಿದೆ, ಇರಿ ನಾನು ಬರ್ತೀನಿ ಅಂತ ಹೇಳ್ತಿರ್ತಾಳೆ. ಆಗ ಶಾಂತಿ, ಅವಳು ಬೇಡವಾ, ಸರಿ ನಾನೇ ಬರ್ತೀನಿ, ಆಯಿತು ನಡಿ ಅಂತ ಹೇಳಿದಾಗ ಮತ್ತೆ ರೋಹಿಣಿಗೆ ಭಯ ಶುರುವಾಗುತ್ತೆ. ಬೇಡ ಬೇಡ ಅಂತ ಸನ್ನೆ ಮಾಡ್ತಾ ಇರ್ತಾಳೆ. ಆಗ ಶ್ರುತಿ ತನ್ನ ರೂಮಿಗೆ ಹೋಗಿ ಬ್ಯಾಗ್ ತೊಗೊಂಡ್ಬಂದು, ರವಿ ನಾನು ಅವ್ರ ಜೊತೆ ಹೋಗಿ ಬರ್ತೀನಿ ಅಂತ ಹೇಳಿ ರೋಹಿಣಿ ಹತ್ರ ಬಂದು ಬನ್ನಿ ಅಂತ ಹೇಳಿ ರೋಹಿಣಿ ಕೈ ಹಿಡ್ಕೊಂಡು ಅಲ್ಲಿಂದ ಕರ್ಕೊಂಡು ಹಾಸ್ಪಿಟ್ಲಿಗೆ ಹೋಗ್ತಾಳೆ. ಆಗ ಮಲೇಷಿಯಾ ದಂಪತಿ, ನಿಮ್ಮ ಸೊಸೆ ಜೊತೆ ತುಂಬ ಮಾತಾಡಬೇಕು ಅಂತ ಅಂದ್ಕೊಂಡಿದ್ವಿ, ಆದರೆ ನಾವು ಬಂದಾಗಲೇ ಹೀಗಾಗಬೇಕಾ ಅಂತ ಹೇಳಿ ಬೇಜಾರು ಮಾಡ್ಕೋತಾರೆ. ಆಗ ಮೀನಾ, ಇನ್ನೂ ಸ್ವಲ್ಪ ಹೊತ್ತು ಅಡುಗೆ ರೆಡಿ ಆಗಿಬಿಡುತ್ತೆ, ಊಟ ಮಾಡ್ಕೊಂಡು ಹೋಗು ಅಂತ್ರಿ ಅಂತ ಹೇಳ್ತಾ ಅಡುಗೆ ಮನೆಗೆ ಬರ್ತಾಳೆ. ಈ ಕಡೆ ಸ್ಟೇಷನಿಗೆ ಬಂದ ಮನೋಜ ತನಗಾಗಿರೋ ಮೋಸನೆಲ್ಲ ಇನ್ಸ್ಪೆಕ್ಟರ್ ಅಂತ ಹೇಳ್ಕೊಂಡಾಗ ಇನ್ಸ್ಪೆಕ್ಟ್ರು ಅಲ್ಲಿರೋ ಕಾನ್ಸ್ಟೇಬಲ್ಗೆ ಅದೇನು ಕೇಳಿ ಕಂಪ್ಲೇಂಟ್ ತೊಗೊಳ್ಳಿ ಅಂತ ಹೇಳ್ತಾರೆ. ನೋಡಿ ಸರ್, ನಾನು ಅಲ್ಲೇ ಆ ಲಿಮಿಟಲ್ಲಿ ಬರೋ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟಿದ್ದೆ, ಬಟ್ ಸ್ಟೇಟಸ್ ಏನಾಯಿತು ಅಂತ ಕೇಳ್ಕೊಂಡು ಹೋಗಿ ಬಂದೆ ಅಂತ ಹೇಳಿದಾಗ ಅಲ್ಲಿ ಕಂಪ್ಲೇಂಟ್ ಕೊಟ್ಟರೆ ನಮಗೆ ಹೇಗ್ರಿ ಗೊತ್ತಾಗುತ್ತೆ ಅಂತ ಹೇಳಿ ಇನ್ಸ್ಪೆಕ್ಟ್ರು ಬೈತಾ ಇರ್ತಾರೆ. ನೋಡಿ ಸರ್, ಅವನಿಗೆ ನಾನು ಅಡ್ವಾನ್ಸು ಇಲ್ಲೇ ಹತ್ರದಲ್ಲಿರೋ ದೇವಸ್ಥಾನದಲ್ಲಿ ಕೊಟ್ಟಿದ್ದೆ, ಆ CCTVಯಲ್ಲಿ ಅವನ ಮುಖ ರೆಕಾರ್ಡ್ ಆಗಿರುತ್ತೆ, ನೀವು ನನಗೆ ಆ CCTV ಕೊಡಿಸ್ಬೇಕು ಅಂತ ಹೇಳಿ ಪೊಲೀಸರಿಗೆ ಜೋರು ಮಾಡ್ತಾನೆ ಮನೋಜ. ಆಗ ಪೊಲೀಸರಿಗೆ ಕೋಪ ಬಂದು, ಏನಯ್ಯ ನಮಗೆ ಜೋರು ಮಾಡ್ತೀಯಾ, ನಮ್ಮ ಪರ್ಮಿಷನ್ ಇಲ್ಲದೆ ನೀವು ಹೇಗ್ರಿ ಹೋಗಿ CCTV ಫುಟೇಜ್ ಕೇಳಿದ್ರಿ ಅಂತ ಹೇಳಿದಾಗ, ನೋಡಿ ಸರ್, ದುಡ್ಡು ಕಳ್ಕೊಂಡಿದ್ದೀವಿ, ನಮ್ಗೆ ಟೆನ್ಷನ್ ಇರಲ್ವಾ, ನನ್ನ ಹೆಂಡ್ತಿನೇ ಹೋಗಿ ನೀವು ಮಾಡಬೇಕಾಗಿರೋ ಅರ್ಧ ಕೆಲಸ ಮಾಡ್ಕೊಂಡ್ಬಂದಿದ್ದಾಳೆ ಅಂತ ಹೇಳಿದಾಗ, ಇನ್ನು ಮಿಕ್ಕಿದ್ದ ಅರ್ಧನ್ನು ಅವ್ರಿಗೆ ಮಾಡೋಕ್ಕೆ ಹೇಳು, ಮೊದಲು ನೀವು ಈ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಡಬೇಕು, ಆಮೇಲೆ ನಮ್ಗೇನು ಮಾಡಬೇಕು ಅಂತ ಚೆನ್ನಾಗಿ ಗೊತ್ತು ಅಂತ ಹೇಳಿದಾಗ ಮನೋಜ ಕಂಪ್ಲೇಂಟ್ ಬರೆದು ಕೊಟ್ಟು ಹೊರಡ್ತಾ ಇರ್ತಾನೆ. ಆಗ ಇನ್ಸ್ಪೆಕ್ಟ್ರು, ನೋಡಿಯಾ ನಾವು ಕರೆದಾಗೆಲ್ಲ ನೀವು ಬರಬೇಕಾಗುತ್ತೆ ಅಂತ ಹೇಳಿದಾಗ, ನೋಡಿ ಸರ್, ನಾನೊಬ್ಬ ದೊಡ್ಡ ಬಿಸ್ನೆಸ್ ಮ್ಯಾನು, 5 ಡಿಗ್ರಿ, ನೀವು ಕರೆದಾಗೆಲ್ಲ ನಾನು ಬರೋಕ್ಕಾಗಲ್ಲ, ಬ್ಯುಸಿ ಇರ್ತೀನಿ ಅಂತ ಹೇಳಿದಾಗ ಮನೋಜನ್ಗೆ ಬೈದು ಇನ್ಸ್ಪೆಕ್ಟ್ರು ಅಲ್ಲಿಂದ ಕಳಿಸ್ತಾರೆ. ಈ ಕಡೆ ಅಡುಗೆ ಮನೆಯಲ್ಲಿ ಮೀನಾ ಹಪ್ಪಳ ಕರಿತಾ ಇರ್ತಾಳೆ. ಆಗ ಅಲ್ಲಿಗೆ ಬಂದ ಸೂರ್ಯ ಹಪ್ಪಳ ತಿಂತ, ಏ ಮೀನಾ, ಈ ಪೌಡ್ರಮ್ಗೆ ಬಂದಿರೋ ಹಲ್ಲು ನಿಜ ಅಂತೀಯಾ ಅಂತ ಹೇಳಿದಾಗ, ಏನ್ರಿ ನಮ್ಮ ಕಣ್ಣು ಮುಂದೆನೇ ಹಲ್ಲು ಅಂತ ಹೇಳಿ ಒದ್ದಾಡ್ತಾ ಹಾಸ್ಪಿಟ್ಲಿಗೆ ಹೋದ್ರು ಅಂತ ಹೇಳಿದಾಗ, ನಿಜ ಕಣೆ, ಬೇರೆ ಯಾರು ಆ ರೀತಿ ಎಲ್ಲ ಆ್ಯಕ್ಟ್ ಮಾಡೋಲ್ಲ, ಆದರೆ ಈ ಪೌಡ್ರಮ್ಮ ಮಾಡ್ತಾಳೆ, ಯಾಕೆ ಹೇಳು, ಇಷ್ಟು ದಿನ ಅವಳು ಮುಚ್ಚಿಟ್ರೋ ಸತ್ಯ ಬಾಯಿ ಬಿಟ್ರೆ ಎಲ್ಲಿ ಹೊರಗೆ ಬರುತ್ತೋ ಏನೋ ಅಂತ ಹೇಳಿ. ಕಣೆ, ನಿನಗೆ ಹಲ್ಲು ನೋವು ಹೇಗೆ ಬರುತ್ತೆ ಅಂತ ಗೊತ್ತಿಲ್ವಾ ಅಂತ ಹೇಳಿದಾಗ, ರೀ ನನಗೆ ಹಲ್ಲು ನೋವು ಹೇಗೆ ಬರುತ್ತೆ ಅಂತ ಗೊತ್ತಿಲ್ಲ, ನನಗೆ ಯಾವಾಗಲೂ ಹಲ್ಲು ನೋವೇ ಬಂದಿಲ್ಲ ಅಂತ ಹೇಳ್ತಿರ್ತಾಳೆ ಮೀನಾ. ಆಗ ಸೂರ್ಯ, ನೋಡಿ, ಮೊದಲು ಹಲ್ಲು ಜುಮ್ ಅನ್ನುತ್ತೆ, ಆಮೇಲೆ ಸ್ವಲ್ಪ ಪೇನ್ ಬರುತ್ತೆ, ಆಮೇಲೆ ಊಟನೂ ಮಾಡೋಕ್ಕಾಗಲ್ಲ, 2 ದಿನ ಆದಮೇಲೆ ಹಾಸ್ಪಿಟ್ಲಿಗೆ ಹೋಗೋದು, ಅಂಥದ್ರಲ್ಲಿ ಈ ಪೌಡ್ರಮ್ಗೆ ಸಡನ್ನಾಗಿ ಹಲ್ಲು ನೋವು ಎಲ್ಲಿಂದ ಬಂತು ಅಂತ ಹೇಳಿ ಸೂರ್ಯ ಮಾತಾಡ್ತಿರುವಾಗ ಮೀನಾ, ಹೌದ್ರಿ, ನೀವು ಗೆಸ್ಟ್ ಕರ್ಕೊಂಬರ್ತೀರಾ, ಅದಕ್ಕೋಸ್ಕರ ಅಡುಗೆ ಮಾಡ್ತಿದ್ದೀನಿ ಅಂತ ಹೇಳಿದಾಗ, ಇಲ್ಲಿರೋ ಆ್ಯಪಲ್ನ ತೊಗೊಂಡೋಗಿ ಅಳಿಲ್ ತಿನ್ನುತ್ತಲ್ಲ ಆ ರೀತಿ ಕಚಕಚ ಅಂತ ತಿಂದರು, ನಿಜವಾಗ್ಲೂ ಹಲ್ಲು ನೋವು ಇದ್ದರೆ ಅವ್ರಿಗೆ ಆ ರೀತಿ ತಿನ್ನೋಕ್ಕಾಗುತ್ತಾ ಅಂತ ಹೇಳಿ ಮೀನಾನು ಯೋಚನೆ ಮಾಡ್ತಾ ಇರ್ತಾಳೆ. ಗೊತ್ತಾಯ್ತೇನೆ, ಇವಾಗ ಗೊತ್ತಾಯ್ತಾ ನಿನಗೆ, ಎಲ್ಲಿ ಬಾಯಿ ಬಿಟ್ಬಿಟ್ರೆ ಅವಳು ಮುಚ್ಚಿಟ್ರು ಸತ್ಯ ಹೊರಗೆ ಬರುತ್ತೋ ಅಂತ ಹೇಳಿ ನಾಟಕ ಮಾಡಿಕೊಂಡು ಮನೆ ಬಿಟ್ಟು ಹೋಗಿದ್ದಾಳೆ ಆ ಪೌಡ್ರು ಅಂತ ಬೈತಾ ಇರ್ತಾನೆ ಸೂರ್ಯ. ಆಗ ಮೀನಾ ನಗ್ತಾ, ಒಳ್ಳೇದೇ ಆಯಿತು ಬಿಡಿ, ಶ್ರುತಿ ಹೋಗಿದಾರಲ್ಲ, ಹೇಗಾದರೂ ಮಾಡಿ ಅವ್ರ ಬಾಯಿ ಬಿಡಿಸ್ತಾರೆ, ಇರೋಕ್ಕಂತೂ ಬಿಡಲ್ಲ, ನೋಡ್ತಾ ಇರಿ ಅಂತ ನಗ್ತಾ ಇರ್ತಾಳೆ. ಆಗ ಸೂರ್ಯನು ಸಹ, ಬರ್ಲಿ ಸೋನಂ ಪಾಪಡಿ ಬರ್ಲಿ, ಏನಾಗುತ್ತೆ ಅಂತ ತಿಳ್ಕೊಳ್ಳೋಣ ಅಂತ ಹೇಳ್ತಾ ಇರ್ತಾನೆ. ಈ ಕಡೆ ಶ್ರುತಿ ರೋಹಿಣಿನ ಹಾಸ್ಪಿಟ್ಲಿಗೆ ಕರ್ಕೊಂಬಂದಿರ್ತಾಳೆ. ಆಗ ರೋಹಿಣಿ ಶ್ರುತಿನ ನೋಡ್ತಾ, ಶ್ರುತಿ
ನಾನು ತೋರಿಸ್ಕೊಂಬರ್ತೀನಿ, ನೀವು ಹೊರಡಿ ಅಂತ ಹೇಳಿದಾಗ, ಏನು ರೋಹಿಣಿ ಅವರೇ ನಿಮ್ಗೆ ಇಷ್ಟೊಂದು ಪೇನ್ ಇದೆ, ನಾನು ಹೇಗೆ ಹೊರಡ್ಲಿ, ನೀವು ಸುಮ್ಮನೆ ಕೂತ್ಕೋರಿ ಅಂತ ಹೇಳಿದಾಗ, ಶ್ರುತಿ ನನಗಿವಾಗ ಪೇನ್ ಕಮ್ಮಿ ಆಗಿದೆ, ಬನ್ನಿ ಹೋಗೋಣ, ನಾಳೆ ತೋರಿಸ್ಕೊಂಡ್ರೆ ಆಯ್ತು ಅಂತ ಹೇಳಿದಾಗ, ಅಯ್ಯೋ ಸುಮ್ಮನೆ ಕೂತ್ಕೊಳ್ಳಿ ರೋಹಿಣಿ ಅವರೇ, ಈ ಹಲ್ಲುನೆಲ್ಲ ಹಾಗೆ ನೆಗ್ಲೆಕ್ಟ್ ಮಾಡಬಾರ್ದು, ಈ ನಮ್ಮ ದೇಹದಲ್ಲಿರೋ ಎಲ್ಲ ನರಗಳು ಹಲ್ಲಿಗೆ ಕನೆಕ್ಟ್ ಆಗುತ್ತೆ, ಅದಕ್ಕೋಸ್ಕರ ಮುಂದೆ ಫ್ಯೂಚರಲ್ಲಿ ಪ್ರಾಬ್ಲಮ್ ಆಗುತ್ತೆ, ನೀವು ಸುಮ್ಮನೆ ಕೂತ್ಕೊಳ್ಳಿ ಅಂತ ಹೇಳ್ತಾಳೆ. ಆಗ ರೋಹಿಣಿಗೆ ಏನು ಮಾಡಬೇಕು ಅಂತ ಗೊತ್ತಾಗದೆ, ಶ್ರುತಿ ನನಗೊಂದು ಇಂಪಾರ್ಟೆಂಟ್ ಕ್ಲೈಂಟ್ ಮೀಟಿಂಗ್ ಇದೆ, ನಾಳೆ ನಾನು ಮನೋಜನ್ನ ಕರ್ಕೊಂಡು ಬರ್ತೀನಿ ಬನ್ನಿ ಅಂತ ಹೇಳಿದ್ರೆ ಶ್ರುತಿ ಕೇಳ್ತಾನೆ ಇರಲ್ಲ. ಆಗ ಶ್ರುತಿ, ನೋಡಿ ರೋಹಿಣಿ ಅವರೇ ನಾವಿಲ್ಲಿಗೆ ಬಂದಿದ್ದೀವಿ, ತೋರಿಸ್ಕೊಂಡೇ ಹೋಗೋಣ. ಆಗ ರೋಹಿಣಿ ಮತ್ತೆ ಆ್ಯಕ್ಟ್ ಮಾಡ್ತಾ, ನೋಡಿ ಶ್ರುತಿ ತುಂಬ ಇಂಪಾರ್ಟೆಂಟ್ ಕ್ಲೈಂಟು, ದೊಡ್ಡ ಕ್ಲೈಂಟು ಅಂತ ಹೇಳಿದಾಗ, ನೋಡಿ ರೋಹಿಣಿ ಅವರೇ ಕೆಲಸ ಯಾವಾಗಲೂ ಇದ್ದಿದ್ದೆ ಅಂತ ಬೈತಾ ಇರ್ತಾಳೆ. ಆಗ ಅಲ್ಲಿಗೆ ನರ್ಸ್ ಬಂದು ನೀವು ಒಳಗೆ ಹೋಗ್ಬೋದು ಅಂತ ಹೇಳಿ ಅಲ್ಲಿಂದ ಹೊರಡ್ತಾರೆ. ಆಗ ಶ್ರುತಿ ಬನ್ನಿ ಹೋಗೋಣ ಅಂತ ಹೇಳಿ ರೋಹಿಣಿಗೆ ಹೇಳಿದಾಗ, ಅಯ್ಯೋ ಶ್ರುತಿ ಇನ್ನೊಂದು ದಿನ ಹೋದ್ರಾಯ್ತು ಅಂತ ಹೇಳಿದಾಗ, ಅಯ್ಯೋ ನೀವು ನನ್ನ ತಲೆ ತಿನ್ಬೇಡಿ ಬನ್ನಿ ಅಂತ ಹೇಳಿ ರೋಹಿಣಿನ ಕರ್ಕೊಂಡು ಒಳಗಡೆ ಹೋಗ್ತಾಳೆ. ಆಗ ಡಾಕ್ಟ್ರು ಏನಾಯ್ತಮ್ಮ ಅಂತ ಕೇಳಿದಾಗ, ಶ್ರುತಿ ಹಲ್ಲು ನೋವು ಡಾಕ್ಟ್ರ್, ನನಗಲ್ಲ ಇವ್ರಿಗೆ ಅಂತ ಹೇಳ್ತಾಳೆ. ಆಗ ರೋಹಿಣಿ, ನೋಡಿ ಡಾಕ್ಟ್ರ್ ನಂಗೆ ಪೇನ್ ಕಮ್ಮಿ ಆಗಿದೆ, ಸ್ವಲ್ಪ ಮಾತ್ರೆ ಕೊಟ್ಬಿಡಿ ನಾನು ಹೊರಡ್ತೀನಿ ಅಂತ ಹೇಳಿದಾಗ, ಏನಮ್ಮ ಹಲ್ಲು ನೋಡಿದೆ ಹೇಗೆ ಮಾತ್ರೆ ಕೊಡೋಕ್ಕಾಗುತ್ತೆ ಅಂತ ಹೇಳಿದಾಗ, ಶ್ರುತಿ ಹೌದಲ್ವಾ ಮತ್ತೆ ಹಲ್ಲು ತೋರಿಸಿ ಅಂತ ಹೇಳಿದಾಗ ರೋಹಿಣಿ ಹಲ್ಲು ಬಾಯಿ ಓಪನ್ ಮಾಡ್ತಾಳೆ. ಆಗ ಚೆಕ್ ಮಾಡಿದಂಥ ಡಾಕ್ಟ್ರು, ಒಂದು ಹಲ್ಲಲ್ಲಿ ಕ್ಯಾವಿಟಿ ಆಗಿದೆ, ಈಗಲೇ ಕಿತ್ತಾಕಬೇಕು ಅಂತ ಹೇಳ್ತಾರೆ. ಆಗ ಶ್ರುತಿ, ಹೌದಾ ಹಾಗಿದ್ರೆ ಈಗಲೇ ಕಿತ್ತಾಕ್ಬಿಡಿ ಅಂತ ಹೇಳ್ತಾಳೆ. ಆಗ ರೋಹಿಣಿ, ಬೇಡ ಬೇಡ ನಾನು ಇನ್ನೊಂದು ದಿವಸ ಬರ್ತೀನಿ, ಪ್ಲೀಸ್ ನಂಗೆ ಹಲ್ಲು ಕಿತ್ಬೇಡಿ ಅಂತ ಹೇಳಿ ಕೂಗಾಡ್ತಾ ಇರ್ತಾಳೆ. ಆಗ ಶ್ರುತಿ, ಏನು ರೋಹಿಣಿ ಅವರೇ ನೀವು ಚಿಕ್ಕ ಮಕ್ಕಳ ಥರ ನಾನಿದ್ದೀನಲ್ವಾ, ನೀವು ಭಯ ಪಡಬೇಡಿ ಅಂತ ಹೇಳಿದಾಗ, ಡಾಕ್ಟ್ರು ನಿಮಗೆ ಪೇನ್ ಆಗದೆ ಇರೋ ರೀತಿ ಇಂಜೆಕ್ಷನ್ ಕೊಟ್ಟೇ ತೆಗಿತೀವಿ ಅಂತ ಹೇಳಿದಾಗ, ಬೇಡ ಡಾಕ್ಟ್ರು ಬೇಡ ಪ್ಲೀಸ್ ಅಂತ ಕೇಳ್ಕೊತಾ ಇರ್ತಾಳೆ ರೋಹಿಣಿ. ಆಗ ಶ್ರುತಿ, ಅಯ್ಯೋ ರೋಹಿಣಿ ನಾನಿದ್ದೀನಲ್ವಾ ಸುಮ್ಮನೆ ಇರಿ, ನೀವು ಕಿತ್ತಾಕ್ಬಿಡಿ ಅಂತ ಹೇಳಿ ಹೇಳ್ತಾ ಇರ್ತಾಳೆ ಶ್ರುತಿ. ಆಗ ಡಾಕ್ಟ್ರು ರೋಹಿಣಿಗೆ ಇಂಜೆಕ್ಷನ್ ಕೊಟ್ಟು ಹಲ್ಲು ಕಿತ್ತಾರೆ. ಹಲ್ಲು ಕಿತ್ತಿಸ್ಕೊಂಡು ಹೊರಗಡೆ ಬರ್ತಾರೆ ರೋಹಿಣಿ ಶ್ರುತಿ. ಆಗ ನರ್ಸು ಐಸ್ ಕ್ರೀಮ್ ತಂದುಕೊಟ್ಟು, ಇದನ್ನ ತಿನ್ನಿ ಹಲ್ಲು ಕಡಿಮೆ ಆಗುತ್ತೆ ಅಂತ ಹೇಳಿದಾಗ, ಹಾಗಿದ್ರೆ ಒಂದು 10 ಐಸ್ ಕ್ರೀಮ್ ಪಾರ್ಸಲ್ ಕಟ್ಬಿಡಿ ಅಂತ ಹೇಳಿದಾಗ, ನರ್ಸು ನಾವೇನು ಐಸ್ ಕ್ರೀಮ್ ಪಾರ್ಲರ್ ಇಟ್ಕೊಂಡಿದ್ದೇವ ಅಂತ ಹೇಳಿ ಪ್ರಶ್ನೆ ಮಾಡ್ತಾರೆ. ಆಗ ಶ್ರುತಿ, ಅಯ್ಯೋ ಅದನ್ನ ಬಿಲ್ಲಿಗೆ ಹಾಕ್ಬಿಡಿ ಅಂತ ಹೇಳಿದಾಗ, ಸರಿ ಆಯ್ತು ಅಂತ ಹೇಳಿ ನರ್ಸ್ ಅಲ್ಲಿಂದ ಹೊರಡ್ತಾರೆ. ಅಯ್ಯೋ ನೋಡಿ ರೋಹಿಣಿ ಅವರೇ ಡಾಕ್ಟ್ರು ಇನ್ನೂ ಅರ್ಧ ಗಂಟೆ ಕುತ್ಕೊಂಡು ಹೋಗಿ ಅಂತ ಹೇಳಿದ್ದಾರೆ, ಬನ್ನಿ ಕುತ್ಕೊಳ್ಳೋಣ ಅಂತ ಹೇಳಿ, ನೀವು ಐಸ್ ಕ್ರೀಮ್ ತಿನ್ನಿ ಪೇನ್ ಕಡಿಮೆ ಆಗುತ್ತೆ ಅಂತ ಹೇಳಿದಾಗ ರೋಹಿಣಿ ಐಸ್ ಕ್ರೀಮ್ ತಿಂತಾ ಇರ್ತಾಳೆ. ಹಾಗೆ ಶ್ರುತಿನ ಗುರಾಯಿಸ್ತಾ ಶ್ರುತಿನ ಹಿಂದೆ ಹೊಡೆಯೋಕ್ಕಂತ ನೋಡ್ತಾಳೆ. ಮೀನಾ ಮಾಡಿರೋ ಅಡುಗೆನ ತಿಂದಂಥ ಮಲೇಷಿಯಾ ದಂಪತಿ ತುಂಬ ಚೆನ್ನಾಗಿತ್ತು ಅಂತ ಹೇಳಿ ಮೀನಾ ಕೈ ರುಚಿನ ಹೊಗಳ್ತಾ ಇರ್ತಾರೆ. ಹಾಗೆ ಎಲ್ಲಿಂದನೋ ಬಂದಿರೋರನ್ನ ಇಷ್ಟು ಚೆನ್ನಾಗಿ ನೋಡ್ಕೊಳ್ಳೋಂಥ ಮನೇನ ನಾನೆಲ್ಲೂ ನೋಡಿಲ್ಲ ಅಂತ ಹೇಳಿದಾಗ, ರಂಗನಾಥ್ ಅವರು, ನಮ್ಮ ನಾಡಿನ ಸಂಸ್ಕೃತಿನೇ ಅದು ಸರ್, ನಮ್ಮ ಮನೆಯಲ್ಲ ಎಲ್ಲರ ಮನೆಯಲ್ಲೂ ಅಷ್ಟೇ, ನಿಮಗೆ ಖುಷಿ ಆಯ್ತಲ್ಲ ನಮ್ಗೆ ಅಷ್ಟೇ ಸಾಕು ಅಂತ ಹೇಳಿದಾಗ ನಮ್ಗೆ ಸಂತೃಪ್ತಿ ಆಯಿತು ಅಂತ ಹೇಳ್ತಾ ಇರ್ತಾರೆ ಮಲೇಷಿಯಾ ದಂಪತಿ. ಹಾಗೆ ಸೂರ್ಯ ನೀನು ತುಂಬ ಅದೃಷ್ಟ ಮಾಡಿದೆಯಪ್ಪ, ಮೀನಾ ಕೈ ರುಚಿ ತುಂಬ ಚೆನ್ನಾಗಿದೆ ಅಂತ ಹೇಳಿದಾಗ, ಅದೃಷ್ಟ ಅನ್ನೋದು ಅವ್ಳ ಕೈ ರುಚಿಯಲ್ಲಿಲ್ಲ ಸರ್, ಅವ್ಳ ಕೈಯಲ್ಲೇ ಇದೆ, ನಾನು ಅವಳನ್ನ ಮದುವೆ ಮಾಡ್ಕೊಂಡು ದಿನನೇ ಅದೃಷ್ಟ ಮಾಡಿಬಿಟ್ಟಿದ್ದೀನಿ ಅಂತ ಮೀನಾ ಬಗ್ಗೆ ಹೊಗಳ್ತಾ ಇರ್ತಾರೆ ಸೂರ್ಯ. ಆಗ ಮಲೇಷಿಯಾ ದಂಪತಿ ನಾವಿನ್ನು ಬರ್ತೀವಿ ಅಂತ ಹೇಳಿದಾಗ, ಮೀನಾ 1 ನಿಮಿಷ ಇರಿ ಸರ್ ಅಂತ ಹೇಳಿ ಒಳಗಡೆ ಹೋಗಿ ಅಕ್ಷತೆನ ತೊಗೊಂಬರ್ತಾಳೆ. ಅವ್ರ ಕೈಯಲ್ಲಿ ಕೊಟ್ಟು, ಮನೆಗೆ ದಂಪತಿ ಸಮೇತ ಬಂದರೆ ಶಿವಪಾರ್ವತಿನೇ ಬಂದಂಗೆ, ನೀವು ನಮ್ಗೆ ಆಶೀರ್ವಾದ ಮಾಡಿ ಅಂತ ಹೇಳ್ತಾ ಮೀನಾ ಸೂರ್ಯ ಮಲೇಷಿಯಾ ದಂಪತಿಗೆ ಕಾಲಿಗೆ ಬಿದ್ದು ಆಶೀರ್ವಾದ ತಗೋತಾರೆ. ಹಾಗೆ ರಂಗನಾಥ್ ಅವರು, ನೀವು ಇಂಡಿಯಾಕ್ಕೆ ಬಂದಾಗೆಲ್ಲ ನಮ್ಮ ಮನೆಗೆ ಬಂದು ಹೋಗಬೇಕು ಅಂತ ಕೇಳ್ಕೊತಾರೆ. ಆಗ ಮಲೇಷಿಯಾ ದಂಪತಿ ಖಂಡಿತ ಬರ್ತೀವಿ ಅಂತ ಹೇಳ್ತಾ, ಆಗ ಅಲ್ಲಿಗೆ ಮನೋಜನು ಬರ್ತಾನೆ. ಆಗ ಶಾಂತಿ, ಇವನೇ ನೋಡಿ ನನ್ನ ಹಿರಿ ಮಗ ಮನೋಜ, ದೊಡ್ಡ ಬಿಸ್ನೆಸ್ ಮ್ಯಾನು, ಇವನು ಹೇಳ್ತೀನಿ ನಮ್ಮ ಮಲೇಷಿಯಾ ಸೊಸೆ ಅಂತ ಹೇಳಿ ಮನೋಜನ್ನ ಪರಿಚಯ ಮಾಡಿಕೊಡ್ತಾಳೆ. ಹಾಗೆ ರೋಹಿಣಿ ಎಲ್ಲಿ ಅಂತ ಹೇಳಿ ಮನೋಜ್ ಕೇಳಿದಾಗ, ಅವ್ರಿಗೇನೋ ಹಲ್ಲು ನೋವು ಅಂತ ಹೇಳಿ ಹಾಸ್ಪಿಟ್ಲಿಗೆ ಹೋಗಿದ್ದಾಳೆ ಅಂತ ಹೇಳ್ತಾ ಇರ್ತಾಳೆ ಶಾಂತಿ. ಆಗ ಮಲೇಷಿಯಾ ದಂಪತಿ ನಾವಿನ್ನು ಬರ್ತೀವಿ ಅಂತ ಹೇಳ್ತಾ ಅಲ್ಲಿಂದ ಹೊರಡ್ತಾರೆ. ಈ ಕಡೆ ಶ್ರುತಿ ಟ್ರೀಟ್ಮೆಂಟ್ ಎಲ್ಲ ಮುಗಿಸ್ಕೊಂಡು ರೋಹಿಣಿನ ಮನೆಗೆ ಕರ್ಕೊಂಡ್ಬರ್ತಾಳೆ. ಆಗ ಮನೋಜ, ಏನು ರೋಹಿಣಿ ನನಗೊಂದು ಮಾತು ಹೇಳಿಲ್ಲ, ಹಾಸ್ಪಿಟ್ಲಿಗೆ ಹೋಗಿದ್ದೆ ಅಮ್ಮ ಹೇಳಿದ್ಲು, ಏನಾದರೂ ಮಾತಾಡು ಅಂತ ಹೇಳ್ತಾ ಇರ್ತಾನೆ. ಆಗ ರೋಹಿಣಿ ಹಲ್ಲು ನೋವಿಂದ ಬಳಲ್ತಾ ಏನೂ ಮಾತಾಡೋಕ್ಕಾಗದೆ ಒದ್ದಾಡ್ತಾ ಇರ್ತಾಳೆ. ಆಗ ಶ್ರುತಿ, ಏನು ಮನೋಜ್ ಅವ್ರಿಗೆ ನಿಮ್ಗೆ ಅಷ್ಟು ಗೊತ್ತಾಗಲ್ವಾ, ಅವ್ರಿಗೆ ಹಲ್ಲು ನೋವಿದೆ, ಪೇನ್ ಇದೆ, ಅವ್ರ ಕಡೆಯಿಂದ ಮಾತಾಡೋಕ್ಕಾಗಲ್ಲ, ಅವ್ರ ಹಲ್ಲನ್ನ ಬಿಸಾಕ್ಬಿಟ್ಟಿದ್ದಾರೆ ಅಂತ ಹೇಳಿದಾಗ, ಹಲ್ಲು ಕಿತ್ರ ಯಾಕೆ ಅಂತ ಕೇಳ್ತಾನೆ ಮನೋಜ. ಅವ್ರ ಹಲ್ಲಲ್ಲಿ ಕ್ಯಾವಿಟಿ ಆಗಿತ್ತಂತೆ, ಒಂದು ಹಲ್ಲು
ಅದು ಎಲ್ಲದಕ್ಕೂ ಸ್ಪ್ರೆಡ್ ಆಗ್ತಿತ್ತಂತೆ. ಇಲ್ಲದೆ ಹೋದ್ರೆ ಮುಂದೆ ಎಲ್ಲ ಹಲ್ಲಿಗೂ ಸ್ಪ್ರೆಡ್ ಆಗಿ ಅವರು ಚೆಕ್ ಹಾಕಿಸ್ಕೋಬೇಕಿತ್ತು ಅಂತ ಹೇಳ್ತಾ ಇರ್ತಾಳೆ ಶ್ರುತಿ. ಆಗ ಮನೋಜ ಶ್ರುತಿಗೆ ಥ್ಯಾಂಕ್ಸ್ ಹೇಳ್ತಾನೆ. ಆಗ ಶಾಂತಿ, ನೀನ್ ಏನೇ ಆದ್ರೂ ಇಲ್ಲಿ ಇರ್ಬೇಕಾಯ್ತಮ್ಮ, ಅವ್ರು ತುಂಬಾ ಬೇಜಾರು ಮಾಡ್ಕೊಂಡು ಹೋದ್ರು, ನಿನ್ ಜೊತೆ ಮಾತಾಡ್ಬೇಕು ಅಂತ ಮಾಡಿದ್ರು ಅಂತ ಹೇಳ್ತಾ ಇರ್ತಾಳೆ. ಹಾಗೆ ನೀನ್ ಹಲ್ ಕಿಚ್ಚೋಕೆ ಅಲ್ಲಿಗೆ ಯಾಕಮ್ಮ ಹೋಗಿದ್ದೆ? ಹಲ್ ಕಿತ್ತೋದಾದ್ರೆ ನಾನೇ ಕಿತ್ತಿದ್ದೆ, ಕಟಿಂಗ್ ಪ್ಲೇಯರ್ ಇಂದ ಒಂದಲ್ಲ ಅದ್ರ ಪಕ್ಕದ್ದು ಕಿತ್ತಿದ್ದೆ ಅಂತ ಹೇಳಿದಾಗ ಆ ಮಾತನ್ನ ಕೇಳಿ ರೋಹಿಣಿಗೆ ಭಯ ಆಗುತ್ತೆ. ಆಗ ರಂಗನಾಥ್ ಅವರು, ಅಲ್ಲ ಕಣೆ, ಅವಳಿಗೆ ಹಲ್ ನೋವಿದೆ ಅಂದಿದ್ಕೆ ಆ ಶ್ರುತಿ ಹೋಗಿ ಹಲ್ ಕಿತ್ತಿಸ್ಕೊಂಡ್ ಬಂದಿದ್ದಾಳೆ, ನಿನಗ್ ತಲೆನೋವಿದೆ ಅಂತ ಹೇಳಿ ನೀನು ಅವಳ ಜೊತೆ ಯಾವತ್ತು ಹೋಗ್ಬೇಡ ಅಂತ ಹೇಳಿ ಶಾಂತಿನ ರೇಗಿಸ್ತಾ ಇರ್ತಾನೆ. ಆಗ ಮನೋಜ, ಏನ್ ಶ್ರುತಿ ಅದು ನಿನ್ ಕೈಯಲ್ಲಿ ಅಂತ ಹೇಳಿದಾಗ, ಅದೇ ನರ್ಸು ಪೇನ್ ಇದ್ದಾಗ ಐಸ್ ಕ್ರೀಮ್ ತಿಂದ್ರೆ ಪೇನ್ ಕಡಿಮೆ ಆಗುತ್ತೆ ಅಂತ ಹೇಳಿದ್ರು, ಅದಕ್ಕೋಸ್ಕರ ಮನೆಯವರೆಲ್ರಿಗೂ ಐಸ್ ಕ್ರೀಮ್ ತಂದೆ ಅಂತ ಹೇಳಿದಾಗ ಕೊಡು ಅಂತ ಹೇಳಿ ಇಸ್ಕೊತಾನೆ ಮನೋಜ. ಆಗ ಶಾಂತಿ ಎದ್ದು ಬಂದು ಮನೋಜ್ ಕೈಯಲ್ಲಿರೋ ಐಸ್ ಕ್ರೀಮ್ ಬಾಕ್ಸ್ನ ಇಸ್ಕೊಂಡು ಕುತ್ಕೋತಾಳೆ. ಆಗ ಶ್ರುತಿ ಕೋಪದಿಂದ, ಅತ್ತೆ ನಾನು ಎಲ್ರಿಗೂ ತಂದಿದ್ದು ತಗೊಂಬನ್ನಿ ಅಂತ ಹೇಳಿ ಅದರಲ್ಲಿರೋ ಐಸ್ ಕ್ರೀಮ್ನ ಎಲ್ಲರಿಗೂ ಕೊಡ್ತಾ ಇರ್ತಾಳೆ.